ಹಾಯ್ ಹಲೋ ಫ್ರೆಂಡ್ಸ್, ಕಿವಿ ಮಾತು ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ. ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಆಗೋದು ಬೆಲ್ ಬಟನ್ ಆನ್ ಮಾಡಿ, ಆಲ್ ಅಂತ ಇರುತ್ತೆ, ಪ್ರೆಸ್ ಮಾಡಿ. ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಫ್ರೆಂಡ್ಸ್. ನಾನಿವತ್ತು ಪಾರ್ಕ್ ಅಂದರೆ ಏನು, ಎಲ್ಲ ಥರ ಇರುತ್ತೆ. ಪಾರ್ಕ್ ಅಂದರೆ ಇದು ಅನ್ನೋ ಥರ ಇರಬೇಕು ಪಾರ್ಕ್ಗಳು. ನೋಡಿ ಫ್ರೆಂಡ್ಸ್, ನಾನು ವಾಕ್ ಮಾಡೋಕ್ಕೆ ಹೋಗೋ ಪಾರ್ಕ್ ಈ ಥರ ಇದೆ. ಪ್ರತಿಯೊಂದು ಇದೆ ಈ ಪಾರ್ಕಲ್ಲಿ, ಏನೂ ಇಲ್ಲ ಅಂತ ಹೇಳೋಂಗಿಲ್ಲ. ಅನುಭವ ಮಂಟಪ ಇದೆ, ಎಲ್ಲ ವಿಶ್ರಾಂತಿ ತಗೊಳ್ತಾರೆ, ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಚೆನ್ನಾಗಿದೆ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಪಾರ್ಕ್ ನೋಡಿ ಫ್ರೆಂಡ್ಸ್. ಈ ಥರ ಪಾರ್ಕ್ ಇದ್ದರೆ ಎಷ್ಟು ಚೆಂದ ಅಲ್ವಾ. ಮತ್ತು ಬೆಳಗ್ಗೆ ಫುಲ್ಲು ಕೂಲಾಗಿರುತ್ತೆ. ಮತ್ತು ಪಕ್ಷಿಗಳಿಗೆ, ಪ್ರಾಣಿಗಳಿಗೆಲ್ಲ ನೀರಿಟ್ಟಿದ್ದಾರೆ. ಪ್ರತಿಯೊಂದು ಇದೆ, ನೀವು ನೋಡಬೇಕು. ಗಿಡ ಮರ, ಲೈಟ್ ಸೌಲಭ್ಯ ಇದೆ ಸಾಯಂಕಾಲ ಟೈಮ್ ಹೋಗಿ ವಾಕ್ ಮಾಡೋಕ್ಕೆ. ಮತ್ತು ಇಲ್ಲಿ ಮಂಟಪ ಇದೆ ನೋಡಿ. ಮಂಟಪದ ಹತ್ರ ಮಕ್ಕಳು ಭರತನಾಟ್ಯ ಮತ್ತು ಸಂಗೀತ ಕ್ಲಾಸ್ ಎಲ್ಲ ನಡೆಸ್ತಾ ಇರ್ತಾರೆ. ಶನಿವಾರ ಮತ್ತು ಭಾನುವಾರ ತುಂಬ ಪ್ರೋಗ್ರಾಮ್ಗಳು ನಡೆಯುತ್ತೆ ಇಲ್ಲಿ. ಆಟ ಆಡೋದಕ್ಕೆಲ್ಲ ಪ್ಲೇಸ್ ಇದೆ. ಮತ್ತು ಇದಿದೆ, ಯೋಗ ಪ್ಲೇಸ್ ಇದೆ, ಕೂತ್ಕೊಳ್ಳೋಕ್ಕೆಲ್ಲ ಚೇರ್ಗಳಿದೆ. ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಮತ್ತು ಇನ್ನೊಂದು ಕಿವಿ ಮಾತು ಏನಂದರೆ ಫ್ರೆಂಡ್ಸ್, ನಾವು ಜಾಸ್ತಿ ವಾಕ್ ಮಾಡಿ ಬಂದಾಗ ತಕ್ಷಣ ನೀರು ಕುಡಿಬಾರ್ದು. ನೀರು ನಮಗೆಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು. ಏದುಸಿರು ಬರ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಾವು ನೀರನ್ನ ಕುಡಿಯೋಕ್ಕೆ ಹೋಗಬಾರ್ದು. ಫಸ್ಟು ಮುಖಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ತಲೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಆಮೇಲೆ ನೀರು ಕುಡಿಬೇಕು. ಹಾರ್ಟ್ ಬೀಟ್ ತುಂಬ ಜಾಸ್ತಿ ಹೊಡ್ಕೋತಾ ಇರುತ್ತಲ್ಲ, ಆವಾಗ ನಾವು ನೀರು ಕುಡಿಯೋಕ್ಕೆ ಹೋಗಬಾರ್ದು. ನಾವು ಮಾಡೋ ದೊಡ್ಡ ತಪ್ಪು ಅದೇನೆ. ಯಾರೇ ಆಗಲಿ, ಜಿಮ್ ಮಾಡಬೇಕಾದವರೇ ಆಗಲಿ, ವಾಕ್ ಮಾಡಬೇಕಾದ್ರೆ ಆಗಲಿ, ಯಾರಾದರೂ ಮಾಡಿ ಒಳ್ಳೆಯದು. ಎಷ್ಟು ಒಳ್ಳೆಯದೋ, ಎಷ್ಟು ವಾಕ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಆದರೆ ಅದನ್ನು ನೀರು ಕುಡಿಯುವಾಗ ಅದು ಮಾಡ್ಬಿಟ್ಟು ಬಂದ ತಕ್ಷಣ ನೀರು ಕುಡಿಲೇಬೇಡಿ ಯಾವುದೇ ಕಾರಣಕ್ಕೂ. ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋದು ಅದೇ ಕಾರಣಕ್ಕೆ. ಏದುಸಿರು ಬರೋ ಟೈಮ್ಗೆ ನಾವು ನೀರು ಕುಡಿಯೋದ್ರಿಂದನೇ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಪಾರ್ಕಲ್ಲಿ ಜಿಮ್ ಇದನ್ನೆಲ್ಲ ನೋಡಿದ್ರಿ. ಇಲ್ಲಿ ಇದಿದೆ, ಗ್ರಂಥಾಲಯ ಇದೆ, ಮಕ್ಕಳಿಗೆ ಆಟದ ಮೈದಾನ ಇದೆ ನೋಡಿ. ಪ್ರತಿಯೊಂದು ಇದೆ, ಎಷ್ಟು ಚೆನ್ನಾಗಿದೆ. ಸಾಯಂಕಾಲದೊತ್ತು ತುಂಬ ಮಕ್ಕಳಿರ್ತವೆ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಹೋಗಿರೋದ್ರಿಂದ ಬೆಳಗ್ಗೆ ವಿಡಿಯೋ ಮಾಡಿದ್ದೀನಿ. ಮಕ್ಕಳೆಲ್ಲ ಇವಾಗಿಲ್ಲ. ಸಂಡೇ ಮತ್ತು ಸ್ಯಾಟರ್ಡೇ ತುಂಬ ಮಕ್ಕಳಿರ್ತವೆ, ನೋಡೋಕ್ಕೆ ಒಂದು ಚೆಂದ. ಮತ್ತು ಇಲ್ಲಿ ಕಾರಂಜಿ ಇದೆ, ನೀರು ಚಿಮ್ಮುತ್ತೆ. ಸಂಡೇ ಸಾಯಂಕಾಲ ಕ್ಯಾರೇಜ್ ಥರನೇ ಇರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಚಾನ್ಸ್ ಸಿಕ್ಕಿದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಟೈಮ್ ನೋಡಿದ್ದೀನಿ ಅಷ್ಟೇ. ಸಾಯಂಕಾಲ ಒಂದು 6:30 ಮೇಲೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಅದು. ಅಷ್ಟು ಟೈಮಲ್ಲಿ ನನಗೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಯೋಗ ಮಂಟಪ ಇದೆ ನೋಡಿ. ಪ್ರತಿಯೊಂದು ಇದೆ ಈ ಪಾರ್ಕಲ್ಲಿ ಫ್ರೆಂಡ್ಸ್. ನಂಗೆ ತುಂಬ ಇಷ್ಟ ಆಯಿತು ಪಾರ್ಕು. ನಾನು ವಾಕ್ ಮಾಡೋಕ್ಕೆ ಸ್ಯಾಟರ್ಡೇ ಮತ್ತು ಸಂಡೇ ಮಾತ್ರ ಈ ಜಾಗ ವಾಕ್ ಮಾಡೋಕ್ಕೆ ಹೋಗ್ತೀನಿ ನಾನು. ನನಗೆ ಆ ಟೈಮಲ್ಲಿ ಫ್ರೀ ಇರುತ್ತೆ, ಅದಕ್ಕೆ ನನಗೆ ಪೀಸ್ಫುಲ್ಲಾಗಿತ್ತು. ಏನೋ ಈ ಪಾರ್ಕ್ ವಿಷಯ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ಪಾರ್ಕ್ ಫುಲ್ ವೀಡಿಯೋ ಮಾಡ್ಕೊಬಂದಿದ್ದೀನಿ. ತರಕಾರಿ ಕೂಡ ಸಿಗುತ್ತೆ ನೋಡಿ, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇದು ಎಷ್ಟು ಕಿಲೋಮೀಟ್ರ್ ಇದೆ ಅಂತಲೂ ಇದೆ ಇದರಲ್ಲಿ. 6.5 ಮೀಟರ್ಸ್ ಇದೆಯಂತೆ. ನಾನು ಅದನ್ನು 3 ರೌಂಡ್ ಹೊಡಿತೀನಿ ಈ ಪಾರ್ಕು. ಪಾನಿಗಳು ಸಿಗುತ್ತೆ ಇಲ್ಲಿ, ಪ್ರತಿಯೊಂದು ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಸತಿ ಬಂದು ವಿಸಿಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಆಗಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.